ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಬಳ್ಳಾರಿ ಗಲಭೆ ವಿಚಾರಕ್ಕೆ ಶುರುವಾದಂತಹ ಡಿಕೆ ನಡುವಿನ ವಾಕ್ಸಮರ ತಾರಕಕ್ಕೇರಿದೆ. ಸವಾಲು ಪ್ರತಿ ಸವಾಲು ಹಾಕ್ತಾ ಉಭಯ ನಾಯಕರು ಗುಟ್ರು ಹಾಕ್ತಿದ್ದಾರೆ. ಇದೀಗ ನರೇಗಾ ಯೋಜನೆ ವಿಚಾರದಲ್ಲಿ ಎಚ್ಡಿಕೆ ಕೊಟ್ಟ ಪಂಥಾಹ್ವಾನವನ್ನು ಡಿಕೆ ಸ್ವೀಕರಿಸಿದ್ದಾರೆ. ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ. ಮಾತು ಬೆಂಕಿ ಚೆಂಡಿನಂತ ಮಾತು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಿಲ್ಲ. ಒಬ್ಬರ ಮಾತು ಕೇಳಿದ್ರೆ ಮತ್ತೊಬ್ಬರು ಬೆಂಕಿ ಉಳ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ಮಧ್ಯೆ ಮಾತಿನ ಜಂಗಿ ಕುಸ್ತಿ ದಿನೇ ದಿನೇ ತಾರಕಕ್ಕೇರ್ತಿದೆ. ಇದೀಗ ನರೇಗಾ ವಿಚಾರ ಮುಂದಿಟ್ಟು ಇಬ್ಬರು ನಾಯಕರು ಪರಸ್ಪರ ಕತ್ತಿ ಮಸೀತಿದ್ದಾರೆ. ನರೇಗಾ ಚರ್ಚೆಗೆ ದಳಪತಿ ಎಚ್ಡಿಕೆ ಪಂಥಾಹ್ವಾನ. ಚರ್ಚೆಗೆ ರೆಡಿ, ಟೈಮ್ ಡೇಟ್ ಫಿಕ್ಸ್ ಮಾಡಿ ಎಂದ ಡಿಕೆ. ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ. ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಹೆಸರು ಬದಲಾವಣೆಗೆ ಮುಂದಾಗಿದೆ. ಇದು ಕಾಂಗ್ರೆಸ್ ಅನ್ನ ಕೆರಳಿಸಿದೆ. ನರೇಗಾ ಹೆಸರು ಬದಲಾಯಿಸಲು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದೆ. ಈ ನಡುವೆ ಇದೇ ವಿಚಾರದ ಚರ್ಚೆಗೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ನಾಯಕರು ಪಂಥಾಹ್ವಾನ ಸ್ವೀಕರಿಸಿದ್ದಾರೆ. ಮೊನ್ನೆ ಡಿಬೇಟ್ ಮಾಡೋಣ ಅಂತಿದ್ದ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿರುವ ಡಿಕೆ, ನಾನು ಚರ್ಚೆಗೆ ರೆಡಿ, ಟೈಮ್ ಡೇಟ್ ಫಿಕ್ಸ್ ಮಾಡಿ ಎಂದಿದ್ದಾರೆ. ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನಾನು ನೀವು ಯಾವ ಟಿವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಇನ್. ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿವಿಲಾರು ರೆಡಿ ಇದ್ದೀವಿ. ಇದಿಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ನಡೆದ ಒಕ್ಕಲಿಗ ಸಮಾವೇಶದ ವೇದಿಕೆ ಮೇಲೂ ಕುಮಾರಸ್ವಾಮಿ ವಿರುದ್ಧ ಗರ್ಜಿಸಿದ ಡಿಕೆಶಿ, ನಾನು ಚಿಕ್ಕವನಿರಬಹುದು, ಆದರೆ ಅನುಭವ ಇದೆ. ನನ್ನ ಜಾತಿಯವರೇ ನನ್ನ ಟೀಕೆ ಮಾಡ್ತಾರೆ ಅನ್ನುತ್ತಲೇ ನಾನು ಕುಮಾರಸ್ವಾಮಿಗೆ ಪ್ರಾಮಾಣಿಕವಾಗಿದ್ದೆ. ಆದರೆ ಅವರೇ ಬೆನ್ನಿಗೆ ಚೂರಿ ಹಾಕಿದ ಅಂತ ನನ್ನ ವಿರುದ್ಧ ಹೇಳಿಕೆ ನೀಡಿಲ್ವಾ ಅಂತ ಬೇಸರ ಹೊರಹಾಕಿದ್ರು. ಆಗಿರ್ಬೋದು, ಬಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಬಿಗ್. ನಮ್ಗೆಲ್ಲ ಬಡಿತಾರವ್ರು ಯಾರು? ಬೇರೆ ಯಾರು ಬಡಿತಾವ್ರ? ನಮ್ ಸ್ವಂತ ಜನನೇ, ನಮ್ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನಗೆ ಚಚ್ಚಾಕೋತಾವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ. ಇವೆಲ್ಲ ತಲೆ ಕೆಡಿಸ್ಕೊಂಡು ಬಾರ್ದು. ನಾವು ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದೆ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಇಟ್ಬಿಡ್ತಿದ್ದ ಅಂತ ಹೇಳ್ಬಿಟ್ರು. ಇಲ್ಲಿ ನೋ ಪ್ರಾಬ್ಲಮ್. ಬಟ್ ನಾನು ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನಾನು ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು ನನಗೆ. ಇನ್ನು ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ಸಚಿವ ಚಲುವರಾಯಸ್ವಾಮಿ ಕೂಡ ತಿರುಗೇಟು ಕೊಟ್ಟರು. ವಿಧಾನಸೌಧದಲ್ಲಿ ಫಿಕ್ಸ್ ಮಾಡ್ತಿರೋ, ಯಾವ್ದಾರ ಫೀಲ್ಡಲ್ಲಿ ಫಿಕ್ಸ್ ಮಾಡ್ತಿರೋ, ನಾವೆಷ್ಟು ಜನ ಕರ್ಕೊಂಬತ್ತೀವಿ, ನೀವೆಷ್ಟು ಜನ ಕರ್ಕೊಂಬತ್ತೀರ, ವಿತ್ ಮೀಡಿಯಾ ಮುಂದೆ ಚರ್ಚೆ ಮಾಡೋಣ ಅಂತ ಅವ್ರು ಒಂದು ಪತ್ರ ಬರೀಲಿ. ಆ ಪತ್ರಕ್ಕೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಹೇಳಿದ್ದಾರೆ ನಾ ರೆಡಿ ಇದ್ದೀನಿ ಅಂತ, ಅದಕ್ಕೆ ನಾವು ರೆಡಿ ಇದ್ದೀವಿ. ಎಚ್ಡಿಕೆ ಡಿಕೆ ನಡುವಿನ ವಾಕ್ಸಮರ ಇಷ್ಟಕ್ಕೆ ನಿಂತಿಲ್ಲ. ಕೇಂದ್ರದಲ್ಲಿ ಸಚಿವರಾಗಿರೋ ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕೀಯಕ್ಕೆ ಬರ್ತಾರಂತೆ ಅನ್ನೋ ವಿಚಾರಕ್ಕೂ ಡಿಕೆ ಚಾಟಿ ಬೀಸಿದ್ರು. ಅಯ್ಯೋ, ರಾಜ್ಯ ಅಲ್ಲ, ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ಯಾವ ಪಾರ್ಟಿಯಿಂದ ಅಂದ್ರೆ ಅವ್ರ ಪ್ಲಾಟ್ ನಲ್ಲಿ ಆಗ್ಲೇ ಬಿಜೆಪಿಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. JDS ಅಕ್ರಮ ಮಾಡ್ಕೊಂಡಿದಾರಲ್ಲ ಆಗ್ಲೇ. ಇವಾಗ JDS ಉಳಿದಿದ್ಯಾ ಎಲ್ಲಾನ ಹೇಳಿ? ಏನೇ ಇರ್ಲಿ, ಸದ್ಯ ನರೇಗಾ ಯೋಜನೆ ಬಗ್ಗೆ ಚರ್ಚೆಗೆ ಪಂಥಾಹ್ವಾನ ಸ್ವೀಕರಿಸಿಯಾಗಿದೆ. ನಾಯಕರು ಹಾಕಿದ ಸವಾಲಿನಂತೆ ನಡೆದುಕೊಳ್ತಾರಾ, ಇಲ್ಲ ಸುಮ್ಮನಾಗ್ತಾರಾ? ಕಾದು ನೋಡ್ಬೇಕು. ಬ್ಯೂರೋ ರಿಪೋರ್ಟ್, TV9.